ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ನಿಮಗೆ ಒಂದು ವರ್ಕ್ ಮಿಷನ್ದು ಡೀಟೇಲ್ಸ್ ಕೊಡಬೇಕು ಫ್ರೆಂಡ್ಸ್. ನಾನು ಕೆಲವೊಬ್ಬರು ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ನನ್ನೇ ಬಂದು ಕೇಳ್ತಾ ಇದ್ದಾರೆ, ಇನ್ನು ರಾಲ್ಸಾನ್ ಮಿಷನಲ್ಲಿ ನಾವು ಜಿಗ್ಜಾಗು ಮತ್ತು ವರ್ಕು ಎರಡೂ ಮಾಡ್ಬೋದಾ ಅಂತ ಕೇಳ್ಕೊಂಡು ಬಂದಿದ್ರು ನನಗೆ. ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ರಾಲ್ಸಾನ್ ಮಿಷನಲ್ಲಿ ಜಿಗ್ಜಾಗ್ ಅಂದರೆ ರಾಲ್ಸಾನ್ ಮಿಷನ್ ಬರೀ ನಾವು ವರ್ಕ್ಗೆ ಅಂತಲೇ ತೊಗೊಂಡಿರ್ತೀವಿ. ವರ್ಕ್ ಮಾಡೋದ್ರಲ್ಲಿ ನಾವು ಜಿಗ್ಜಾಗ್ ಮಾಡೋಕ್ಕಾಗಲ್ಲ. ಜಿಗ್ಜಾಗ್ ಮಾಡೋ ಮಿಷನಲ್ಲಿ ನಾವು ವರ್ಕ್ ಮಾಡೋಕ್ಕೆ ಕನ್ವರ್ಟ್ ಮಾಡಿಸ್ಕೋಬೋದು. ನಾವು ಜಿಗ್ಜಾಗ್ ಮಿಷನನ್ನು ನಾವು ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ, ಇಲ್ಲ ನೀವು ಮಿಷಿನ್ ಪರ್ಚೇಸ್ ಮಾಡ್ತಿರಲ್ಲ ಶಾಪಿಗೆ ತೊಗೊಂಡೋಗಿ, ನಾವು ಈ ಥರ ವರ್ಕ್ ಮಾಡಬೇಕು, ಈ ಮಿಷನನ್ನು ನಮಗೆ ವರ್ಕ್ ಮಾಡೋ ಮಿಷನ್ನಾಗಿ ಕನ್ವರ್ಟ್ ಮಾಡಿಕೊಡಿ ಅಂದರೆ ಅವರು ಕನ್ವರ್ಟ್ ಮಾಡಿಕೊಡ್ತಾರೆ. ಓಕೆನಾ? ಫಸ್ಟಾಗಿ ನಾನು ನಿಮಗೆ ಇದು ಕ್ಲಿಯರಿಟಿ ಕೊಡಬೇಕಿತ್ತು. ಇವಾಗ ನಮಗೆ ಅಲ್ಲ ಜಿಗ್ಜಾಗ್ ಮಿಷನಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಓಕೆ, ರಾಲ್ಸಾನ್ ಮಿಷನಲ್ಲಿ ಜಿಗ್ಜಾಗ್ ಮಾಡೋದು ಅಂತ ಅಂದರೆ ಇವಾಗ ನಾವು ಅದನ್ನು ಮಾಡ್ಬೋದೇನೋ. ಈಗ ಜಿಗ್ಜಾಗ್ ಮಿಷನಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂದರೆ ರಾಲ್ಸಾನ್ ಮಿಷನಲ್ಲಿ ನಾವು ಜಿಗ್ಜಾಗ್ ಮಾಡ್ಬೋದೇನೋ. ಬಟ್ ನಾನು ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಬಟ್ ಅದನ್ನು ಈಗ ಜಿಗ್ಜಾಗ್ ಮಿಷನನ್ನು ವರ್ಕ್ ಮಿಷನಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ರಾಲ್ಸಾನ್ ಮಿಷನ್ ವರ್ಕ್ ಮಿಷನಾಗಿ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಲ್ಲ ಇವತ್ತು. ರಾಲ್ಸಾನ್ ಮಿಷನ್ನು ಈಗ ವರ್ಕ್ ಮಾಡೋ ಮಿಷನ್ ಯಾವ ಥರ ಇರುತ್ತೆ, ಅವರು ಈ ಥರ ವರ್ಕ್ ಮಿಷನ್ ಇರ್ತಿದ್ದೇನೆ ಸ್ಟಿಚಿಂಗ್ ಮಿಷನ್ ಥರನೇ ಇದೆ ಅಂತ ಆಶ್ಚರ್ಯ ಪಡ್ತಾರೆ. ಅವ್ರು ಮೋಸ್ಟ್ಲಿ ಕಂಪ್ಯೂಟರ್ ವರ್ಕು ಆ ಥರ ಅಂತ ಅಂದ್ಕೊಂಡಿರ್ತಾರೆ ಏನೋ, ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಇವತ್ತು ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡೋಣ. ನನ್ನ ವಿಡಿಯೋದಲ್ಲಿ ಆಲ್ರೆಡಿ ರಾಲ್ಸಾನ್ ಮಿಷನ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಅದ್ರ ರಿವ್ಯೂ ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಮತ್ತೆ ಇನ್ನೊಂದ್ಸಲ ವಿಡಿಯೋ ಮಾಡೋಣ ಅದ್ರ ಬಗ್ಗೆ ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೇ. ಹಂಗಾಗಿ ಸ್ವಲ್ಪ ಕ್ಲಿಯರಿಟಿ ಕೊಡೋಣ. ಮತ್ತು ನಿನ್ನೆ ಒಬ್ರು ಕೇಳಿದ್ರು ನನಗೆ, ಇದು 14 ನೀಡಲ್ ಹಾಕಿದ್ರು ಅವ್ರಿಗೆ ಇದು 14 ನೀಡಲ್ ಹಾಕಿದ್ರು 14 ನೀಡಲ್ ಹಾಕಿ ಮಾಡೋಕ್ಕೆ ಹೋದರೆ ಬಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ನಾನು 14 ನೀಡಲ್ಲೇ ಯೂಸ್ ಮಾಡ್ತಾ ಇರೋದು. ಅವರು ರೂಪ ಅನ್ಸುತ್ತೆ ಅವ್ರ ಹೆಸರು, ರೂಪನ್, ನಂಗೆ ಅವ್ರ ಹೆಸರು ಕನ್ಫ್ಯೂಸು. ಹಾಗಾಗಿ ಈ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲಾಗಿ ಒಂದು ಫ್ರೇಮಿಗೆ ಬಟ್ಟೆನ ನೀಟಾಗಿ ಹಾಕ್ಕೋಬೇಕು. ಎಲ್ಲೂ ತುಂಬ ಲೂಸ್ ಬರೋ ಥರ ಆದ್ರೂ ಬಟ್ಟೆ ಸ್ವಲ್ಪ ಲೂಸ್ ಥರ ಸಿಗುತ್ತಲ್ಲ, ಡ್ಯಾಮೇಜ್ ಆಗುತ್ತೆ ಒಂದು. ಮತ್ತು ನೀವು ಫ್ರೇಮ್ನ ನೀಟಾಗಿ ಮೂವ್ ಮಾಡ್ದೇ ಒಂದೇ ಹತ್ರ ನೀವು ಅದು ಸ್ಟಿಚ್ ಆಗ್ತಾನೆ ಇದ್ರೂ ಕೂಡ ನಿಮಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಮಾಡಬೇಕು, ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ನನಗೆ ಗೊತ್ತಿರೋ ಥರ ನೀವು ನೀಟಾಗಿ ಫ್ರೇಮ್ನ ಫಿಟ್ ಮಾಡ್ಕೋಬೇಕು ಒಂದು, ಮತ್ತು ಬಟ್ಟೆನ ನೀಟಾಗಿ ಹಾಕ್ಕೋಬೇಕು, ಮತ್ತು ಫ್ರೇಮ್ನ ನೀಟಾಗಿ ಮೂವ್ನ ಮಾಡಬೇಕು. ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಇವಾಗ ರಾಲ್ಸಾನ್ ಮಿಷನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಎಲ್ಲ ನಾನು ಅಂದರೆ ನಾನು ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟಿಚ್ ಮಾಡಿ ತೋರಿಸಲ್ಲ, ನಾನು ನಿಮಗೆ ತೋರಿಸ್ತೀನಿ ರಾಲ್ಸಾನ್ ಮಿಷನ್ ಯಾವ ಥರ ಇದೆ ಅಂತ. ಯಾಕೆ ಅಂದರೆ ನನಗೆ ಕೇಳ್ಕೊಂಡು ಬಂದಿದ್ರು, ಹಂಗಾಗಿ ಅವರಿಗೋಸ್ಕರನೇ ಈ ವಿಡಿಯೋ ಅಂತ ಹೇಳ್ಬೋದು. ಮತ್ತು ಇದು ಗೊತ್ತಾ, ಈ ಥರ ಇನ್ಫಾರ್ಮೇಷನ್ಗಳು ಕೆಲವೊಬ್ಬರಿಗೆ ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿತಾ ಇರ್ತೀನಿ ಅನ್ನೋರಿಗೂ ಕೂಡ ಯೂಸ್ ಆಗುತ್ತೆ. ಓಕೆನಾ? ಯೂಸ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಅಲ್ವಾ. ಈಗ ಬನ್ನಿ ಮತ್ತೆ ತೋರಿಸ್ತೀನಿ ನಾನು ಯಾವ ಥರ ರಾಲ್ಸಾನ್ ಮಿಷನ್ನಲ್ಲಿ ಇದು ಮಾಡೋದು ಅಂತ. ಇವತ್ತು ನೋಡಿ ಫ್ರೆಂಡ್ಸ್, ಇದೆ ನನ್ನ ವರ್ಕ್ ಮಿಷನ್ನು, ರಾಲ್ಸಾನ್ ವರ್ಕ್ ಮಿಷನ್ ಇದು. ಇದರಲ್ಲಿ ನಾನು ವರ್ಕ್ ಮಾಡೋ ಅಂಥದ್ದು. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ವರ್ಕ್ ವೀಡಿಯೋನು ಕೂಡ ಹಾಕ್ತೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಯಾವ ಥರ ವರ್ಕ್ ಮಾಡ್ಕೋಬೋದು, ಲೋ ಕಾಸ್ಟ್ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಇದು ನನ್ನ ರಾಲ್ಸಾನ್ ಮಿಷನ್. ಓಕೆನಾ? ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್, ದಾರ ಯಾವ ಥರ ಹಾಕ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲೇ ಕೊಡ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ಈ ಥರ ಇದೆ ಪೆಡಲ್ಲು. ನೋಡಿ, ಪೆಡಲ್ಲು ಈ ಥರ ಇರುತ್ತೆ. ಇದು ನೋಡಿ, ನಾನು ಪವರ್ ಮಿಷನ್ ಆನಲ್ಲೇ ಇಟ್ಟಿದ್ದೀನಿ ವಿಡಿಯೋಗೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ನಾವು ಇಲ್ಲಿ ಸ್ಪೀಡ್ ಇಟ್ಕೋಬೋದು. ಇವಾಗ ನೋಡಿ 10, 11, 12 ಈ ಥರ ನೀವು ಸ್ಪೀಡ್ ಇಟ್ಕೋಬೋದು. ಇದು ಬಂದುಬಿಟ್ಟು ಮೋಟರು.
ಇದ್ರದ್ದು ರಾಲ್ಸಾನ್ ಮಿಷನ್ ಮೋಟ್ರಿದ್ದು. ಇದು ಬಂದು ಸ್ಪೀಡ್, ಇದು ಜಾಸ್ತಿ ಮಾಡೋದು, ಇದು ಕಡಿಮೆ ಮಾಡೋದು, ಈ ಥರ ಆಪ್ಷನ್ಸ್ ಕೂಡ ಇದೆ. ಇದು ಬಂದುಬಿಟ್ಟು ನೀವು ಈ ಥರ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಈ ಟೆನ್ಷನನ್ನು ನೀವು ಇದೇ ನಿಮಗೆ ಮೇಯ್ನಾಗಿ ಅಲ್ಲಿ ವರ್ಕ್ ಮಾಡುವಾಗ ಇದು ಮೇಯ್ನ್ ಅಂತ ಹೇಳ್ಬೋದು. ಪವರ್ ಒಂದು ಮೇಯ್ನ್ ಆದರೆ ಇದು ಒಂದು ಮೇಯ್ನು ನಿಮಗೆ. ಇವಾಗ ನೋಡಿ ಇಲ್ಲಿ ನೋಡಿ 1 2 ನಾನು ಹೇಳ್ತಾ ಇರ್ತೀನಲ್ಲ 1 2 5 5 2 1 ಇದು ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆ ಮೇಯ್ನು ವರ್ಕ್ಗೆ. ಮತ್ತು ಇಲ್ಲಿ ನೋಡಿ ಇದು ತುಂಬ ಶೇಕ್ ಆಗುತ್ತಲ್ವಾ ಮಿಷನು, ನಾವು ಸ್ಪೀಡಾಗಿ ಮಾಡ್ತಾಯಿದ್ರೆ ತುಂಬ ಶೇಕ್ ಆಗುತ್ತೆ. ಅದು ಸ್ವಲ್ಪ ಎಳೆದು ಕಟ್ಟಿದ್ದೀನಿ ನಾನು ಇದಕ್ಕೆ. ಇದು ಬಂದುಬಿಟ್ಟು ನಾನು ಮಿಷನ್ ತೊಗೊಳ್ಳೋ ಟೈಮಲ್ಲೇ ನನಗೆ ಮಿಷನ್ ಅಂಗಡಿಯವ್ರು ಹೇಳ್ಕೊಟ್ಟಿದ್ದು ಫ್ರೆಂಡ್ಸ್. ಇದು ನನಗೆ ಅನು ಹೇಳ್ಕೊಟ್ರು. ಅವರು ಕ್ಲಾಸಸ್ ಹಾಕುವಾಗ ಕೂಡ ನನಗೆ ಹೇಳ್ಕೊಟ್ಟಿದ್ರು. ಬಟ್ ಅವರು ಹೇಳ್ಕೊಡೋಕ್ಕಿಂತ ಮುಂಚೆನೇ ನಂಗೆ ಅಂಗಡಿಯವರು ಈ ಐಡಿಯಾ ಹೇಳ್ಕೊಟ್ಟಿದ್ರು. ಬಟ್ ನಾನು ಕಟ್ಟೇ ಇರಲಿಲ್ಲ. ಈಗ ರೀಸೆಂಟಾಗಿ ಕಟ್ಟಿದ್ದೀನಿ. ಯಾಕಂದ್ರೆ ಸ್ಪೀಡಾಗಿ ಮಾಡ್ತಿದ್ದಾಗ ಮಿಷನ್ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ನಾನು ಇಲ್ಲಿ ಟೈಟಾಗಿ ಕಟ್ಟಿದ್ದೀನಿ. ಗೊತ್ತಾಯ್ತಲ್ವಾ? ಇಷ್ಟು ರಾಲ್ಸಾನ್ ಮಿಷನ್ದು ನಿಮಗೆ ಡೀಟೇಲ್ಸು. ನೋಡಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ನೋಡಿ, ಇದೇ ರಾಲ್ಸಾನ್ ಮಿಷನ್. ಓಕೆನಾ? ಇಷ್ಟೇ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಈ ಮಿಷನ್ ಬಗ್ಗೆ. ಇನ್ನೇನು ಕೊಡೋ ಅಂಥದ್ದು ಇನ್ನೇನು ಅಲ್ವಾ. ಇವಾಗ ಇದ್ರ ದಾರದ ಬಗ್ಗೆ ಹೇಳ್ತೀನಿ ಬನ್ನಿ. ಈಗ ನಾವು ದಾರ ತುಂಬ ಕಟ್ಟಾಗುತ್ತೆ ಅಥವಾ ಸ್ಟಿಚಿಂಗು ಸ್ವಲ್ಪ ಬಾಬಿನಲ್ಲಿ ದಾರ ಜಾಸ್ತಿ ಬರ್ತಾಯಿದೆ ಅಥವಾ ದಾರ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋಕ್ಕಿದ್ರೆ ಫಸ್ಟ್ ಮೇಯ್ನಾಗಿ ನೀವು ಬಾಬಿನನ್ನು ಸುತ್ತುವಂಥದ್ದು. ನೋಡಿ ನಾನು ಇಲ್ಲಿ 2 ಥರ ಬಾಬಿನ ಸುತ್ತಿದ್ದೀನಿ. ಇದು ಫುಲ್ ಟೈಟಾಗಿ ಬಾಬಿನ ಸುತ್ತಿದ್ದೀನಿ. ನೋಡಿ ಫುಲ್ಲು ಟೈಟಾಗಿ ಬಾಬಿನ ಸುತ್ತಿದ್ದೀನಿ. ಟೈಟ್ ಅಂದರೆ ದಾರ ಟೈಟಾಗಿ ಸುತ್ತಬೇಕು. ಫುಲ್ಲು ಬಾಬಿನ್ ಎಷ್ಟು ಇರುತ್ತೆ ಅಷ್ಟು ಫುಲ್ಲು ನಾನು ಲೆವೆಲ್ಲಿಗೆ ಸುತ್ತಿದ್ದೀನಿ. ಇದು ನೋಡಿ ಸ್ವಲ್ಪ ಕಡಿಮೆ ಗೊತ್ತಾಗ್ತಾ ಇದೆ ಅಲ್ವಾ. ನಾನು ಬಾಬಿನಿಂದ ಇನ್ನೂ ಒಳಗಡೆನೆ ನಾನು ದಾರ ಸುತ್ತಿದ್ದೀನಿ. ಈ ಥರ ಸುತ್ಕೋಬೇಕು ನೀವು. ನಾನು ತೋರಿಸಿದ್ನಲ್ಲ ಈ ಬಾಬಿನದು ಏನು ಎಡ್ಜಸ್ ಇರುತ್ತೆ, ಎಡ್ಜಸ್ಸಿಂದ ಒಳಗೆ ಇರಬೇಕು ದಾರ. ನೀವು ತುಂಬ ಲೆವೆಲಾಗಿ ಸುತ್ಕೊಂಡ್ರೂ ನಿಮಗೆ ಕರೆಕ್ಟಾಗಿ ಬರಲ್ಲ. ಒಂಥರ ದಾರ ಸಿಕ್ಕಾಕೊಳ್ಳೋದು ಮಿಷನ್ಗೆ ಅಥವಾ ಲೂಸ್ ಸ್ಟಿಚ್ಚು ಈ ಥರ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಇದು ನಾನು ಎರಡು ವೇರಿಯೇಷನ್ನಲ್ಲಿ ಸುತ್ತಿದ್ದೀನಿ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥ ಈ ಸಿಚುವೇಶನ್ನು ಕೂಡ ನನಗೆ ಯಾಕೆ ಫುಲ್ ದಾರ ಸುತ್ತಿದಾಗ ಈ ಥರ ಬರುತ್ತೆ, ಈ ಥರ ದಾರ ಸುತ್ತಿದಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಹಂಗಾಗಿ ಈ ಥರ ಸುತ್ತಬೇಡಿ ದಾರನ. ಈ ಥರ ಸ್ವಲ್ಪ ಬಾಬಿನಿಂದ ಸ್ವಲ್ಪ ಒಳಗೆ ನೀವು ಸುತ್ತಿ. ಓಕೆನಾ? ಮತ್ತು ನೀವು ಸ್ಟಿಚಿಂಗ್ದು ಬಾಬಿನ ಹಾಕಿದ್ರೂ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ನಿಮಗೆ ಸ್ಟಿಚಿಂಗು ಬಾಬಿನ ಹಾಕಿದ್ರು ನಿಮಗೆ ಪ್ರಾಬ್ಲಮ್ ಬರುತ್ತೆ. ನೀವು ಈಗ ನಂದು ಸ್ಟಿಚಿಂಗ್ ಮಿಷನ್ ಬಂದುಬಿಟ್ಟು ಇದು ಮೋನಾ ಮಿಷನ್ ಬಾಬಿನು. ಇದು ರಾಲ್ಸಾನ್ ಮಿಷನ್ ಬಾಬಿನು. ನನಗೆ ಮಿಷಿನ್ ಜೊತೆಗೆ 5-4 ಬಾಬಿನ ಕೊಟ್ಟಿದ್ರು ಅವರು ನನಗೆ ಟೂಲ್ಸ್ ಜೊತೆಲಿ. ನಾನು ಬಟ್ ಏನಾದರೂ ಬೈ ಚಾನ್ಸ್ ಮಿಸ್ಸಾಗಿ ಇದೇ ಬಾಬಿನು ಅಂತ ಇದನ್ನು ಸುತ್ತಕ್ಕೆ ಹೋದರೆ ಖಂಡಿತವಾಗ್ಲೂ ಇದರಲ್ಲಿ ಕರೆಕ್ಟಾಗಿ ಬರಲ್ಲ. ಅಥವಾ ಇದಕ್ಕೆ ಶೆಟಲ್ಗೆ ಹೋಗ್ಬಿಟ್ಟು ದಾರ ಸಿಕ್ಕಾಕೊಳ್ಳೋದು ಅಥವಾ ಸ್ಟಿಚ್ಚೇ ಸರಿ ಬರದೇ ಇರೋದು, ಲೂಸ್ ಬರೋದು, ಈ ಥರ ಆಗ್ತವೆ ಪ್ರಾಬ್ಲಮ್ಮು. ನೀವು ಬಾಬಿನ್ ಕೂಡ ಚೇಂಜ್ ಮಾಡಬೇಡಿ. ಓಕೆನಾ? ಇವಾಗ ನೋಡಿ, ನೀವು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದಕ್ಕೂ ನಿಮಗೆ ಕಾಣಿಸ್ತಾ ಇದೆಯಾ ನಿಮಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಬಿಡ್ತಾ ಇದೆ ಅಲ್ವಾ. ನಿಮಗೆ ರಾಲ್ಸಾನ್ ಮಿಷನ್ ಬಾಬಿನು ಸ್ವಲ್ಪ ಅಗಲ ಇದೆ. ಇದು ಮೋನಾ ಮಿಷನ್ ಬಾಬಿನು ಸ್ವಲ್ಪ ಅಗಲ ತುಂಬ ಚಿಕ್ಕದಿದೆ. ಓಕೆನಾ? ಈ ಥರ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಏನಾದರೂ ನೀವು ವರ್ಕ್ ಮಾಡದೇ ಇರೋ ಅಂಥ ಟೈಮಲ್ಲಿ ಏನಾದರೂ ಸ್ವಲ್ಪ ವೈಟ್ ದಾರ ಕಾಣಿಸಿದ್ರೆ ಈ ಪೋರ್ಷನ್ ಬರುತ್ತಲ್ಲ, ಈ ಪೋರ್ಷನ್ನ ಸ್ವಲ್ಪ ಟೈಟ್ನ ಮಾಡಿಕೊಂಡ್ರೆ ಆ ವೈಟು ಕೂಡ ಹೋಗುತ್ತೆ. ಆದಷ್ಟು ನೀವು ಈ ಥರ ಟಿಪ್ಸ್ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಓಕೆನಾ? ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಯೂಸ್ ಆಗುತ್ತೆ ಒಬ್ಬರಿಗೆ ಒಂದು ಯೂಸ್ ಆಗುತ್ತೆ ವಿಡಿಯೋಯಿಂದ ಅಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಹಾಗಾಗಿ ಇದು ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ. ಮತ್ತು ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ, ಮತ್ತು ನನಗೆ ಆಫ್ಲೈನ್ ಕ್ಲಾಸ್ ಟೈಲರಿಂಗ್ದು ಆಫ್ಲೈನ್ ಕ್ಲಾಸ್ ಹೇಳ್ಕೊಡ್ತೀರಾ ಅಂತ ನನಗೆ ಕೇಳ್ತಾನೆ ಇದ್ದೀರಾ. ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಅದನ್ನು ರಿವೀಲ್ ಮಾಡ್ತಾಯಿದ್ದೀನಿ.
ನಾನು ಎಂಬ್ರಾಯ್ಡ್ರಿ ಹೇಳ್ಕೊಡ್ತೀನ ಅಥವಾ ಇದು ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಹೇಳ್ಕೊಡ್ತೀನ ಅಥವಾ ಆಫ್ಲೈನ್ ಕ್ಲಾಸ್ ಹೇಳ್ಕೊಡ್ತೀನ, ಇಲ್ಲ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಹೇಳ್ಕೊಡ್ತೀನ ಅಥವಾ ಆಫ್ಲೈನ್ ಕ್ಲಾಸ್ ಹೇಳ್ಕೊಡ್ತೀನ ಅಥವಾ ಹೇಳ್ಕೊಡೋದೇ ಇಲ್ವಾ, ಈ ಥರದ್ದು ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ಇದು ಇರುತ್ತೆ. ನಾನು ಮುಂಚೆನೇ ಹೇಳಿರೋ ಥರ ಸಂಡೇ ನಾನು ಒಂದೊಂದು ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಒಂದು ನಾನು ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು ಫಂಕ್ಷನ್ ಆಯಿತು, ಆ ಫಂಕ್ಷನು ಏನು ಅನ್ನೋದ್ರದ್ದು ವ್ಲಾಗ್ ನಿಮಗೆ ಬರುತ್ತೆ, ನೀವು ನೋಡಿ ಏನು ಅದರದ್ದು ಫಂಕ್ಷನ್ನು ಏನು, ಅದರಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇಡೋಣ ಅಂದ್ಬಿಟ್ಟು ಸ್ವಲ್ಪ ಫಂಕ್ಷನ್ನು ಆಗಿದೆ. ಫಂಕ್ಷನ್ನು ನೀವು ನೋಡಿ, ವ್ಲಾಗಲ್ಲಿ ನೋಡಿದ್ರೆ ಅದು ಗೊತ್ತಾಗುತ್ತೆ. ನಾನು ನಾಳೆ ಅದು ವ್ಲಾಗ್ ಹಾಕ್ತೀನಿ. ನನಗೆ ವ್ಲಾಗು ತುಂಬ ಇಷ್ಟ. ಒಂದು ವಾರದಲ್ಲೆಲ್ಲ ಏನೆಲ್ಲ ಆಗಿರುತ್ತೆ ಅದನ್ನು ಸ್ವಲ್ಪ ಸೇರಿಸಿ ನಾನು ಸಂಡೇ ಒಂದು ವ್ಲಾಗ್ ಹಾಕ್ತೀನಿ. ಇನ್ನು ಸೋಮವಾರದಿಂದ ಶನಿವಾರವರೆಗೂ ಆದಷ್ಟು ಡೈಲಿ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಟ್ರೈನ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ. ಹಂಗಾಗಿ ನೋಡಿ ಇದೆಷ್ಟು ಜನಕ್ಕೆ ವಿಡಿಯೋ. ಆದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಇದು ನಾನು ಹೇಳಿರೋ ಅಂಥದ್ದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗ್ತಾಯಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗ್ತದೆ ಅನಿಸುತ್ತೆ. ಓಕೆನಾ, ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.